Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 7, verse 11. Your Father in heaven give good things to those who ask him. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನ. ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಇಲ್ಲಿ ಕರ್ತನಾದ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಕರ್ತನಾದ ಯೇಸು ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ನೀವು ಕೊಡುತ್ತೀರೆಂದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾರು ತನ್ನನ್ನು ಬೇಡಿಕೊಳ್ಳುತ್ತಾರೋ ಅಂತವರಿಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುತ್ತಾನಲ್ಲವೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ಲೋಕ ಕೇವಲ ದುಷ್ಟತನದಿಂದ ಕೂಡಿದ್ದಾಗಿದೆ. ಈ ಲೋಕದಲ್ಲಿ ದುಷ್ಟ ಜನರೇ ಹೆಚ್ಚಾಗಿದ್ದಾರೆ. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮ ಸುತ್ತಮುತ್ತಲು ದುಷ್ಟತೆಯೇ ಆವರಿಸಿಕೊಂಡಿದೆ. ಅಂಧಕಾರ ನಮ್ಮನ್ನ ಸುತ್ತುವರೆದಿದೆ. ಪ್ರಿಯರೇ, ಆಶೀರ್ವಾದಗಳು ನಮಗೆ ಬಾರದಂತೆ ಅನೇಕ ಅಡೆತಡೆಗಳು ಉಂಟಾಗುವಂಥದ್ದಾಗಿದೆ. ಆದರೆ ದೇವರು ಇವತ್ತು ನಮಗೆ ವಾಗ್ದಾನವಾಗಿ ಕೊಡ್ತಾ ಇದ್ದಾರೆ, ಏನೆಂದರೆ ಯಾರು ತನಗೆ ಬೇಡಿಕೊಳ್ಳುತ್ತಾರೋ ಅವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುತ್ತಾರೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರದಂತೆ ಎಷ್ಟು ಅಡೆತಡೆಗಳು ಬಂದರೂ ಕೂಡ ದೇವರು ತನಗೆ ಬೇಡಿಕೊಳ್ಳುವವರಿಗೆ ಆ ಆಶೀರ್ವಾದಗಳನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ. ಪ್ರಿಯರೇ, ಯಾವ ಅಡೆತಡೆಗಳು ಕೂಡ ಆ ಆಶೀರ್ವಾದಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಯೋಸೇಫನ ಜೀವಿತದ ಮೂಲಕವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ಯೋಸೇಫನಿಗೆ ತನ್ನ ತಂದೆ ಬಹಳವಾಗಿ ಪ್ರೀತಿಸ್ತಾ ಇದ್ದನು. ಯಾಕೆಂದರೆ ಅವನು ತನ್ನ ವೃದ್ಧಾಪ್ಯದಲ್ಲಿ ಜನಿಸಿದ ಮಗನಾಗಿದ್ದನು, ತನ್ನ ಪ್ರಿಯ ಪತ್ನಿಯಾದ ರಾಹೇಲಳ ಮಗನಾಗಿದ್ದನು. ಇದನ್ನು ಕಂಡ ಅವನ ಇತರ ಸಹೋದರರು ಯೋಸೇಫನನ್ನು ಬಹಳವಾಗಿ ದ್ವೇಷಿಸುತ್ತಾರೆ. ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಬಹಳವಾಗಿ ಪ್ರೀತಿಸುತ್ತಿರುವುದರಿಂದ ಒಂದು ನಿಲುವಂಗಿಯನ್ನು ಹೊಲಿಸಿಕೊಟ್ಟಿದ್ದನು. ಇದರಿಂದಾಗಿಯೂ ಕೂಡ ಅವನ ಸಹೋದರರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಮುಂದೆ ಅವನ 17ನೇ ವಯಸ್ಸಿನಲ್ಲಿ ಒಂದು ಕನಸನ್ನು ಕಾಣುತ್ತಾನೆ. ಆ ಕನಸನ್ನು ಅವನು ತನ್ನ ಸಹೋದರರಿಗೆ, ತನ್ನ ತಂದೆ ತಾಯಿಗಳಿಗೆ ತಿಳಿಸಿದಾಗ ಅದರ ನಿಮಿತ್ತವಾಗಿಯೂ ಕೂಡ ಅವನ ಸಹೋದರರು ಅವನನ್ನು ಬಹಳವಾಗಿ ದ್ವೇಷಿಸುತ್ತಾರೆ. ಅವನನ್ನು ಕೊಂದು ಹಾಕಲು ಅವರು ಹೊಂಚು ಹಾಕುತ್ತಾರೆ. ಮುಂದೆ ಅವರ ಸಹೋದರರಲ್ಲಿ ರೂಬೇನನು ಅದು ಬೇಡವೆಂಬುದಾಗಿ ಆಲೋಚನೆ ನೀಡಿದಾಗ ಅದನ್ನು ಬಿಟ್ಟು ಅವನನ್ನು ಒಂದು ಗುಂಡಿಯೊಳಗೆ ಹಾಕಿ ಬಿಡುತ್ತಾರೆ. ಮತ್ತೆ ತಿರುಗಿ ಆ ಗುಂಡಿಯೊಳಗಿಂದ ಎತ್ತಿ ಇಸ್ಮಾಯಲ್ರಿಗೆ ಗುಲಾಮನನ್ನಾಗಿ ಮಾರಿಬಿಡುತ್ತಾರೆ. ಗುಲಾಮನಾಗಿ ಅವನು ಆ ಮನೆಯಲ್ಲಿ ಜೀವಿಸುತ್ತಿರುವಾಗಲೂ ಕೂಡ ಅವನ ಮೇಲೆ ಅಲ್ಲಿಯ ಜನರು ತಪ್ಪು ಹೊರಿಸಿ ಅವನನ್ನು ಸೆರೆಮನೆಯೊಳಗೆ ಹಾಕುತ್ತಾರೆ. ಇಷ್ಟೆಲ್ಲ ಅವನಿಗೆ ಜೀವಿತದಲ್ಲಿ ಸಂಕಷ್ಟ ಬಂದಾಗ್ಯೂ ಕೂಡ ದೇವರು ಅವನ ಜೊತೆಗಿದ್ದರು. ಅವನನ್ನು ಕೈ ಬಿಡಲಿಲ್ಲ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಅವನ ಜೊತೆಗಿದ್ದು ಅವನನ್ನು ಆಶೀರ್ವದಿಸಿದರು. ಅವನ ಜೀವಿತದಲ್ಲಿ ಬರುವ ಆಶೀರ್ವಾದವನ್ನು ದೇವರು ನಿಲ್ಲಿಸಲಿಲ್ಲ. ದೇವರ ಉದ್ದೇಶವೇ ಬೇರೆಯಾಗಿತ್ತು, ದೇವರ ಮಾರ್ಗವೇ ಬೇರೆಯಾಗಿತ್ತು. ಯೋಸೇಫನನ್ನು ಮಾರುವುದರಿಂದ ತಪ್ಪಿಸಲಿಲ್ಲ, ಯೋಸೇಫನನ್ನು ಆ ಗುಂಡಿಯೊಳಗೆ ಹಾಕುವುದರಿಂದ ತಪ್ಪಿಸಲಿಲ್ಲ, ಯೋಸೇಫನನ್ನು ಸೆರೆಮನೆಗೆ ಹಾಕುವುದರಿಂದ ತಪ್ಪಿಸಲಿಲ್ಲ. ಆದರೆ ದೇವರು ಅವೆಲ್ಲವುಗಳ ಮಧ್ಯದಲ್ಲಿಯೇ ಯೋಸೇಫನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಟ್ಟರು. ಯೋಸೇಫನಿಗೆ ದೈವಿಕ ಆತ್ಮವನ್ನು ಕೊಟ್ಟರು, ಪ್ರಕಟಣೆಯ ವರವನ್ನು ಕೊಟ್ಟರು, ಕನಸಿನ ಅರ್ಥವನ್ನು ತಿಳಿಸಿಕೊಡುವಂಥ ಜ್ಞಾನವನ್ನು ಕೊಟ್ಟರು. ಫರೋಹನನೇ ಇವನ ಕುರಿತು ದೇವರ ಆತ್ಮ ಇವನಲ್ಲಿ ಉಂಟಲ್ಲ, ಇವನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೇ ಎನ್ನುವ ಮಾತನ್ನು ಅವನ ಮೂಲಕವಾಗಿ ಹೊರಡಿಸಿ ಎಲ್ಲರಿಗಿಂತಲೂ ದೊಡ್ಡ ವ್ಯಕ್ತಿಯಾಗಿ, ಅರಸನಿಗೆ 2ನೇ ವ್ಯಕ್ತಿಯಾಗಿ ಉನ್ನತ ಹುದ್ದೆಯಲ್ಲಿ ಅವನನ್ನು ಆಶೀರ್ವದಿಸಿದನು. ಹೌದು ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬರದಂತೆ ಯಾವ ಅಡೆತಡೆಗಳು ಬಂದರೂ ಕೂಡ ನೀನು ದೇವರಲ್ಲಿ ಕೇಳಿಕೋ. ಆಗ ಖಂಡಿತವಾಗಿಯೂ ದೇವರು ಆ ಎಲ್ಲ ಅಡೆತಡೆಗಳನ್ನು ಮುರಿದು ಹಾಕಿ ನಿನ್ನ ಜೀವಿತದಲ್ಲಿ ಶುಭ ಉಂಟಾಗುವಂತೆ ಮಾಡುತ್ತಾರೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ. ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ಬೇಡಿಕೊಳ್ಳುವಾಗ ನೀನು ಎಲ್ಲ ವರಗಳನ್ನು, ಆಶೀರ್ವಾದಗಳನ್ನು ಕೊಡುತ್ತೀರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರ ದೇವ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯೇ. ಅವರ ಜೀವಿತದಲ್ಲಿ ಆಶೀರ್ವಾದಗಳು ಬರದಂತೆ ಅನೇಕ ಅಡೆತಡೆಗಳು ಉಂಟಾಗುತ್ತಾ ಇರಬಹುದು ದೇವ. ಅವೆಲ್ಲವುಗಳನ್ನು ಒಡೆದು ಹಾಕಿ ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ಲೌಕಿಕ ಆಶೀರ್ವಾದ, ಆತ್ಮೀಕ ಆಶೀರ್ವಾದ, ಸಾಮಾಜಿಕ ಆಶೀರ್ವಾದ, ಕೌಟುಂಬಿಕ ಆಶೀರ್ವಾದ, ಈ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮ ಕೃಪೆಯಲ್ಲಿ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.